ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ಪರಿಣಾಮ ದೇಶದ ವಿವಿಧ ಭಾಗಗಳಲ್ಲಿ ಗ್ಯಾಸ್ ಪೂರೈಕೆಗೆ ವ್ಯತ್ಯಯ ಉಂಟಾಗಿದ್ದು ಹಾಸನದಲ್ಲೂ ಅದರ ಪರಿಣಾಮ ಕಾಣಿಸತೊಡಗಿದೆ. ನಗರದ ಹಲವಾರು ಹೋಟೆಲ್ಗಳು ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿ ಗ್ಯಾಸ್ ಅಭಾವ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಅನೇಕ ಕಡೆಗಳಲ್ಲಿ ಅಡುಗೆ ಮಾಡಲು ಸಂಕಷ್ಟ ಎದುರಾಗಿದೆ. ಹಾಸನದ ಕೆಲವು ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದ ಕಾರಣ ಸಿಬ್ಬಂದಿಗಳು ಸೌದೆ ಒಲೆಯನ್ನು ಆಶ್ರಯಿಸಿ ಅಡುಗೆ ಮಾಡುತ್ತಿದ್ದಾರೆ. ವಿಶೇಷವಾಗಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ದೃಶ್ಯ ಕಂಡುಬಂದಿದೆ. ಈ ಹಾಸ್ಟೆಲ್ನಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸವಾಗಿದ್ದು ಅವರ ಊಟದ ವ್ಯವಸ್ಥೆ ಮಾಡುವುದು ಸಿಬ್ಬಂದಿಗಳಿಗೆ ದೊಡ್ಡ ಸವಾಲಾಗಿದೆ. ಗ್ಯಾಸ್ ಸಿಲಿಂಡರ್ ದೊರಕದೆ ಹಾಸ್ಟೆಲ್ ವಾರ್ಡನ್ ಪರದಾಡುತ್ತಿದ್ದಾರೆ. ಇತ್ತ ಅಡುಗೆ ಮಾಡಲು ಸೌದೆ ವ್ಯವಸ್ಥೆ ಮಾಡಿಕೊಳ್ಳುವುದು ಸಿಬ್ಬಂದಿಗಳಿಗೆ ಮತ್ತೊಂದು ಸಮಸ್ಯೆಯಾಗಿದೆ. ಹಾಸನ ನಗರದ ಬಹುತೇಕ ಹಾಸ್ಟೆಲ್ಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಗ್ಯಾಸ್ ಪೂರೈಕೆಗೆ ತಕ್ಷಣ ಸರಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಗ್ಯಾಸ್ ಇಲ್ಲ ಅಂದ್ರೆ ಅಡಿಗೆ ಮಾಡಕ್ಕೆ ತೊಂದರೆ ಆಗುತ್ತೆ ಅಡಿಗೆ ಮಾಡಕ್ಕೆ. ಹೌದು. ಆಮೇಲೆ ಮತ್ತೆ ನಮ್ಗೇನು ಅಡಿಗೆ ಮಾಡಕ್ಕೇನು ತೊಂದರೆ ಆಗಿಲ್ಲ. ಸೌದೆ ಸಿಕ್ಬೇಕು. ಸೌದೆ ಒಂದು 5-6 ಮಣ ತಂದಿದ್ರು, ಅವು ಮುಗ್ದೋದು. ಇವಾಗ ನಮ್ಗೆ ಗ್ಯಾಸ್ ಬೇಕೇ ಬೇಕು ಅರ್ಜೆಂಟು ಅಂತ ನಾವು ಕೇಳ್ತಿದೀವಿ. ಎಷ್ಟು ಗ್ಯಾಸ್ ಬಳಕೆ ಆಗ್ತಿತ್ತು ಮೊದ್ಲೆಲ್ಲ ಆಗ್ತಾ ಇತ್ತು. ಒಂದು 5-6 ಗ್ಯಾಸ್ ಇರಬೇಕು ಇಲ್ಲಿ ಹಾಸ್ಟ್ಲಲ್ಲಿ. ತುಂಬಾ ದೊಡ್ಡದಲ್ವಾ ಹಾಸ್ಟ್ಲು, ಹಂಗಾಗಿ ಒಂದು 5-6 ಗ್ಯಾಸು ಇರೋದು ಇಲ್ಲಿ. ಅದು ನಿನ್ನೆ ಖಾಲಿ ಆಗ್ಬಿಟ್ಟು, ನಿನ್ನೆ ಖಾಲಿ ಆಯ್ತು. ಈಗ ಸಪ್ಲೈ ಇಲ್ಲ. ಎಲ್ಲ ಅವರು ಪಾಪ ಇದ್ ಮಾಡ್ತವ್ರೆ. ವಾರ್ಡನ್ಸರು ಅವರು ಕಷ್ಟಪಡ್ತಾ ಇದಾರೆ. ಎಲ್ಲ ಕಡೆನೂ ಕೇಳ್ತವ್ರೆ, ಸಿಗ್ತೇ ಇಲ್ಲ. ಮಕ್ಕಳಿಗೆಲ್ಲ ಅಡುಗೆ ಮಾಡೋಕ್ಕೆ ತೊಂದರೆ ಆಗಿತ್ತು. ಗ್ಯಾಸ್ ಇಲ್ದರ ಹೊತ್ತಿಗೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಕೊಡಿ ಅಂತ ಎಲ್ಲ ಕೂಗಾಡ್ತವೆ. ಅದರಿಂದ ನಾವು ಸೌದೆ ತಂದು ಸೌದೆಯಲ್ಲಿ ಅಡುಗೆ ಮಾಡ್ತೀವಿ. ಎಷ್ಟು ದಿನದಿಂದ? ನಿನ್ನೆಯಿಂದ ಮಾಡ್ತಿರೋದು. ನಿನ್ನೆಯಿಂದ. ಈ ಊಟ ತಿಂಡಿ ಮಾಡೋ ಮೆನ್ಯೂಲ್ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಇಲ್ಲ, ಏನಾಗಿಲ್ಲ. ಕೆಲವೊಂದು ಯಾವ್ದು ತೊಂದರೆ ಇಲ್ಲ. ಯಾವ್ದ್ರಲ್ಲೂ ಏನು ತೊಂದರೆ ಇಲ್ಲ. ಗ್ಯಾಸ್ ಇಂದ ಅಡಿಗೆ ತೊಂದರೆ ಆಗೈತೆ. ಅಡಿಗೆ ಮಾಡಕ್ಕೆ ಗ್ಯಾಸ್ ಬಂತು. ಯಾವತ್ತು ಖಾಲಿ ಆಯ್ತು? ಯಾವ್ದು ಮಾಡ್ತೀರಾ? ನಿನ್ನೆಯಿಂದ. ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆನಾ? 3 ಹೊತ್ತು. ಹೆಂಗೆ ಹಿಂಸೆ ಆಗ್ತಿದೆ? ಹೆಂಗೆ ಹಿಂಸೆನೇ ಸರ್. ಸೌದೆಗಳು ಸರಿಯಾಗಿ ಸಿಗ್ತಾ ಇಲ್ಲ? ಸೌದೆಗಳು ಸಿಗ್ತಾ ಇಲ್ಲ. ಅವಾಗ್ಲಿಂದ ಅದರಿಂದ ಆಗಿದ್ರೆ ಸರಿಯಾಗದು. ಇವಾಗ ಗ್ಯಾಸಲ್ಲಿ ಮಾಡ್ಬಿಟ್ಟು ಈಗ ಎಲ್ಲ ಪ್ರತಿ ಒಬ್ರು ಗ್ಯಾಸಲ್ಲೇ ಮಾಡ್ತಿದ್ದು. ಈಗ ಎಲ್ಲಿ ಸೌದೆ ಸಿಗ್ತವೆ? ಈಗ ಗ್ಯಾಸ್ ಆಗಲೇಬೇಕು.